में विश्वास जगाएंगे। बहू बेटियां माँ बहनों को हम सम्मान दिलाएंगे। बच्चे बूढ़े नौजवानों ने भरी है ये हुंकार, सबकी यही पुकार, कांग्रेस इस बार सबके साथ ये अपना हाथ। बदलेगा हर एक नजारा, बदलेगी तस्वीर रे, यही लिखेगा भारत की तकदीर रे। वंदे मातरम, सुजलाम सुफलाम मलयज शीतलाम शस्य श्यामलाम मातरम। वंदे मातरम, शुभ्र ज्योत्स्ना पुलकितयामिनी, फुल्लकुसुमित द्रुमदल शोभिनी, सुहासिनी सुमधुर भाषिणी, सुखदां वरदां मातरं। वंदे मातरं, वंदे मातरं। ಧನ್ಯವಾದ. ಎಲ್ಲರೂ ಕೂತ್ಕೋಬೇಕಾಗಿ ವಿನಂತಿ. बोलो भारत माता की। ಪ್ರಜಾಪ್ರಭುತ್ವ ಹೇಗೆ ಉಳಿಬೇಕು, ಬದುಕಬೇಕು, ಎಲ್ಲರಿಗೆ ಅದರ ಸಹಾಯ ಆಗಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ನಡೀತಕ್ಕಂಥ ಚುನಾವಣೆ. ಈ ಚುನಾವಣೆ ನಮ್ಮ ಪ್ರಜಾಪ್ರಭುತ್ವ ಉಳಿಯುವ ಪ್ರಶ್ನೆ ಇದೆ. ಸಂವಿಧಾನದ ರಕ್ಷಣೆ ಮಾಡತಕ್ಕಂಥದ್ದು ಹೋರಾಟ ಮಾಡಿ ಮೊದಲ ಮೋದಿಗೆ ಅಧಿಕಾರದಿಂದ ಕೆಳಗಿಳಿಸ್ಬೇಕು, ಬಿಜೆಪಿಗೆ ಅಧಿಕಾರದಿಂದ ದೂರಿಡಬೇಕು. ಅದಕ್ಕಾಗಿ ಇವತ್ತು ನಾವು ಸಿದ್ದರಾಮಯ್ಯನವರು, ಕುಮಾರಸ್ವಾಮಿ ಅವರು, ದೇವೇಗೌಡರು, ರಾಹುಲ್ ಗಾಂಧೀಜಿ ಅವರು ಎಲ್ಲರೂ ಒಂದಾಗಿ ಸಮ್ಮಿಶ್ರ ಸರ್ಕಾರ ಮಾಡಿದ್ದು ಮತ್ತು ಕೂಡಿ ಇವತ್ತು ನಾವು ಚುನಾವಣೆಯನ್ನು ಏನು ಎದುರಿಸ್ತಾ ಇದ್ದೇವೆ, ಈ ದೇಶದ ಸಂವಿಧಾನವನ್ನು ಉಳಿಸೋಗೋಸ್ಕರ ಮತ್ತು ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಕಾಪಾಡೋಗೋಸ್ಕರ ನಾವೆಲ್ಲರೂ ಒಂದಾಗಿದ್ದೇವೆ. ಅದಕ್ಕಾಗಿ ನೀವೆಲ್ಲರೂ ಒಟ್ಟಾಗಿ ಮತವನ್ನು ಹಾಕಬೇಕು. ದಯವಿಟ್ಟು ಭೇದ ಭಾವ ಮಾಡಬಾರ್ದು. ಇವರು ಆ ಪಾರ್ಟಿ ಈ ಪಾರ್ಟಿ, ಅದು ಈಗ ನೀವು ಅದನ್ನು ಎಣಿಸ್ಕೋತ ಹೋದರೆ ನಿಮ್ಮ ಮುಂದೆ ಇರ್ತಕ್ಕಂಥ ದೊಡ್ಡ ಶತ್ರು ನಮ್ಮ ಯಾರೋ ವೈಯಕ್ತಿಕವಾಗಿ ಮೋದಿ ವಿರುದ್ಧ ನಾವು ಕೇವಲ ಒಬ್ಬ ವ್ಯಕ್ತಿ ವಿರುದ್ಧ ಟೀಕೆ ಇಲ್ಲ, ಆದರೆ ಮೋದಿ ನಡ್ಕೊಳ್ತಕ್ಕಂಥ ದಾರಿ, ನಂಬಿದಂಥ ತತ್ವಗಳು, ಧೋರಣೆಗಳು ಅವೆಲ್ಲನೂ RSS ಧೋರಣೆಗಳು. ಆ ತತ್ವದ ವಿಚಾರ ನಮ್ಮ ಹೋರಾಟ ತತ್ವದ ವಿರುದ್ಧ ಇದೆ ಹೊರತಾಗಿ ಯಾವುದೋ ಒಂದು ವ್ಯಕ್ತಿಗಾಗಿ ಅಲ್ಲ. ಅದಕ್ಕೆ ತಾವೆಲ್ಲರೂ ಒಗ್ಗಟ್ಟಾಗಿ ಈ ಚುನಾವಣೆ ಎದುರಿಸಿ ನಮ್ಮ ಈಶ್ವರ್ ಖಂಡ್ರೆ ಅವರಿಗೆ ಭಾರಿ ಬಹುಮತದಿಂದ ತಾವು ಗೆಲ್ಲಿಸ್ತೀರಿ ಅನ್ನತಕ್ಕಂಥ ನಂಬಿಕೆಯನ್ನು ನಾನು ಇಟ್ಕೊಳ್ತೇನೆ. ಯಾಕಂದರೆ ಈ ಹಿಂದೆ ತಾವು ಧರ್ಮ್ ಸಿಂಗ್ ಸಾಹೇಬರಿಗೆ ಗೆಲ್ಲಿಸಿದ್ರಿ, ಏನೋ ಮೊನ್ನೆ ಎಡವಟ್ಟಾಗಿ 2014ರಲ್ಲಿ ನಾವು ಕಳ್ಕೊಂಡೇವೆ. ಯಾಕಂದರೆ ಎಲ್ಲಿ ಹೋದಲ್ಲಿ ಮೋದಿ ಏನೂ ಮಾಡಿದ್ದಿಲ್ಲ, ಒಂದು ಕಲ್ಲು ಎಲ್ಲೂ ಇಟ್ಟಿದ್ದಿಲ್ಲ. ದೇಶಕ್ಕಾಗಿ ಯಾವ ಕೆಲಸ नहीं बन सकते। अगर 70 साल में हम ग्रीन रेवोल्यूशन नहीं लाते, अनाज का पैदावार नहीं करते, तो लोग भूखे मर जाते थे। सोनिया गांधी ने फूड सिक्योरिटी एक्ट लाकर सबको 3 रुपए केजी गेहूं देने, चावल देने का उन्होंने किया। और कर्नाटक में सिद्धरामैया जी के नेतृत्व में
35 केजी फ्री राशन कार्ड देने का हो गया, 35 केजी फ्री चावल देने का स्कीम हुआ। ये हमने किया। फिर भी हमको मोदी पूछते तुमने क्या किया? अरे मंगलयान तैयार हमने किया, बटन दबा के तुमने ऊपर भेजा। फिर हमको पूछते तुमने क्या किया? जिस देश में 4 लाख किलोमीटर रोड था, आज 54 लाख किलोमीटर रोड है। जिस देश में पानी की कमी थी, खेती। इंदिरा गांधी, ನರೇಂದ್ರ ಮೋದಿ ಅವರಲ್ಲ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದವರು. ಇಟ್ ಈಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ. ಜೈ ಜವಾನ್ ಜೈ ಕಿಸಾನ್, ಒಂದು ಹೊತ್ತು ಊಟ ಮಾಡಬೇಡಿ ಅಂತ ಹೇಳಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿ, 4 ಮಿನಿಟ್ ನರೇಂದ್ರ ಮೋದಿ. ಧೋತಿ ಕಪಡ ಮಕಾನ್ ಅಂತ ಹೇಳಿದವರು ಅವರು. ನಾಚಿಕೆ ಆಗಲ್ವೇನ್ರಿ ನಿಮ್ಗೆ ನರೇಂದ್ರ ಮೋದಿ ಅವರೇ? ಇವರು ಒಂದ್ಸಾರಿ 10 ಲಕ್ಷ ರೂಪಾಯಿ ಬಟ್ಟೆ ಹಾಕಿಬಿಟ್ಟಿದ್ರು. ಯಾರೋ ಕೊಟ್ಟರು ಅಂದ್ಬಿಟ್ಟು 10 ಲಕ್ಷ ರೂಪಾಯಿ ಒಂದು ಡ್ರೆಸ್ಸು. ಇವರು ಬಡವರ ಬಗ್ಗೆ ಕಳಕಳಿ ಇರಕ್ಕೆ ಸಾಧ್ಯ ಅಂದ್ರೆ, ರೈತರ ಬಗ್ಗೆ ಕಳಕಳಿ ಇರಕ್ಕೆ ಸಾಧ್ಯ ಅಂದ್ರೆ ಇಂಥವ್ರ ಕೈನಲ್ಲಿ ದೇಶ ಉಳಿಬೇಕಾದ್ರೆ ತೊಲಗಬೇಕು ಇವರು. ಬಿಜೆಪಿ ಅವರು ತೊಲಗಬೇಕು. ಅದಕ್ಕೋಸ್ಕರ ಇವತ್ತು ನಾವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಟ್ಟಾಗಿ ಈ ಚುನಾವಣೆಯನ್ನ ಎದುರಿಸ್ತಾ ಇದ್ದೇವೆ. ನಮ್ಮಿಬ್ಬರ ಅಭ್ಯರ್ಥಿ ಮಿಸ್ಟರ್ ಈಶ್ವರ್ ಖಂಡ್ರೆ. ಇಲ್ಲಿ ನಮ್ಮ MLAಗಳು ಜೆಡಿಎಸ್ ನಿಂದ ಬಂಡೆಪ್ಪ ಇದ್ದಾರೆ, ರಹೀಂ ಖಾನ್ ಇದ್ದಾರೆ, ನಾರಾಯಣ ರಾವ್ ಇದ್ದಾರೆ, ರಾಜಶೇಖರ್ ಪಾಟೀಲ್ ಇದ್ದಾರೆ, ಈಶ್ವರ್ ಖಂಡ್ರೆ ಇದ್ದಾರೆ, ಅಶೋಕ್ ಖೇಣಿ ಸೋತವ್ರು ಇದ್ದಾರೆ, ಇಲ್ಲಿ BR ಪಾಟೀಲ್ ಆಳಂದವ್ರು ಇದ್ದಾರೆ, ವಿಜಯ್ ಸಿಂಗ್, ಅಜಯ್ ಸಿಂಗ್, ವಿಜಯ್ ಸಿಂಗ್. ಇವತ್ತವರಿಗೆ ಮಾಡಲಿಲ್ಲ ನರೇಂದ್ರ ಮೋದಿ ಅವರು. ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ SCP TSP ನಲ್ಲಿ 30,000 ಕೋಟಿ, 30,000 ಕೋಟಿ ಇಡೀ ದೇಶಕ್ಕೆ ಭಾರತ ಸರ್ಕಾರದಲ್ಲಿ ಇಟ್ಟಿರ್ತಕ್ಕಂಥ ಹಣ ಕೇವಲ 54,000 ಕೋಟಿ. ಇಡೀ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಶಾದಿ ಭಾಗ್ಯ, ಮೊರಾರ್ಜಿ ಶಾಲೆಗಳು, ಹಾಸ್ಟೆಲ್ಗಳು, ಅವ್ರ ಮಕ್ಕಳು ವಿದ್ಯಾವಂತರಾಗಲಿಕ್ಕೆ. ವೇದಿಕೆಯ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರಿಗೂ ಹಿರಿಯ ನಾಯಕರು, ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಇದೀಗ ತಾನೇ ತಮ್ಮೆಲ್ಲರನ್ನು ಉದ್ದೇಶಿಸಿ ಸಭೆಯಿಂದ ನಿರ್ಗಮಿಸಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ತಮ್ಮೆಲ್ಲರನ್ನು ಅತ್ಯಂತ ಮನಮುಟ್ಟತಕ್ಕಂಥ ರೀತಿಯಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದ ಜನತೆಗೆ ಯಾವ ರೀತಿಯ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ ಅಂತಕ್ಕಂಥ ವಿಷಯಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಿಮ್ಮ ಮುಂದೆ ಮಂಡನೆಯನ್ನು ಮಾಡಿರ್ತಕ್ಕಂಥ ಹಿರಿಯರು, ಕೇಂದ್ರದ ಮಾಜಿ ಸಚಿವರು, ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ CM ಇಬ್ರಾಹಿಂ ಅವರೇ, ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಚಾರ ಸಮಿತಿಯ ಅಧ್ಯಕ್ಷರು, ಮಾಜಿ ಸಚಿವರು, ನಮ್ಮೆಲ್ಲರಿಗೆ ಹಿರಿಯರಾಗಿರ್ತಕ್ಕಂಥ HK ಪಾಟೀಲ್ ವೇದಿಕೆ ಮೇಲೆ ಉಪಸ್ಥಿತ KPCC ಮತ್ತು ಕಾರ್ಯದರ್ಶಿಗಳೇ, ಬಂದಂತ ಎಲ್ಲ ಕಾಂಗ್ರೆಸ್ನ ಪದಾಧಿಕಾರಿಗಳೇ, ಕಾಂಗ್ರೆಸ್ನ ಅಭಿಮಾನಿಗಳೇ, ನಮ್ಮ ಅಭಿಮಾನಿಗಳೇ, ಜನತಾದಳನ ಅಭಿಮಾನಿಗಳೇ, ತಮ್ಮೆಲ್ಲರಿಗೆ
ನಾನು ನನ್ನ ಪರವಾಗಿ ನನ್ನ ಹೃದಯಪೂರ್ವಕ ಸ್ವಾಗತ ಮತ್ತು ನನ್ನ ಇವತ್ತಿನ ದಿವಸ ಶರಣಾರ್ಥಿಗಳನ್ನು ತಮ್ಮೆಲ್ಲರಿಗೆ ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ಇವತ್ತು ಬೀದರ್ನಲ್ಲಿ ಇವತ್ತೊಂದು ಐತಿಹಾಸಿಕವಾದಂಥ ಈ ಒಂದು ಸಭೆ ಪ್ರಥಮ ಬಾರಿಗೆ ಕಾಂಗ್ರೆಸ್ ಮತ್ತು JDSನ ಮೈತ್ರಿಕೂಟದ ವತಿಯಿಂದ ಚುನಾವಣಾ ಪ್ರಚಾರ ಸಭೆ ಆಯೋಜಿಸಲಾಗಿದೆ. ಇದಕ್ಕೆ ಬಂಧುಗಳೇ, ತಾವೆಲ್ಲರೂ ಆಲೋಚನೆ ಮಾಡಬೇಕಾಗಿದೆ. ತಮ್ಮ ಅಮೂಲ್ಯವಾದಂಥ ಮತ ಯಾರಿಗೆ ಕೊಡಬೇಕು, ಯಾರಿಗೆ ಮತ ಕೊಟ್ಟರೆ ತಮಗೆ ಒಳ್ಳೆಯದಾಗ್ತದೆ, ಈ ರಾಷ್ಟ್ರಕ್ಕೆ ದೇಶಕ್ಕೆ ಒಳ್ಳೆಯದಾಗ್ತದೆ. ಆತ್ಮೀಯ ಬಂಧುಗಳೇ, ಜಾತ್ಯತೀತ ಪಕ್ಷಗಳು ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಈ ಪಕ್ಷಗಳಿಗೆ ತತ್ವ ಸಿದ್ಧಾಂತ ಇದೆ. ಸ್ವಾತಂತ್ರ್ಯ, ಸಮಾನತೆ, ಸಾಮಾಜಿಕ ನ್ಯಾಯದ ತಳದ ಮೇಲೆ ಸುಂದರವಾದಂಥ ಭವ್ಯವಾದಂಥ ಸಮಾಜ ನಿರ್ಮಾಣ ಮಾಡಬೇಕು. ಸರ್ವರಿಗೂ ಸಮಬಾಳು ಸಮಪಾಲು, ಸರ್ವರ ಉದ್ಧಾರ, ಸರ್ವರ ಕಲ್ಯಾಣವೇ ಇವತ್ತು ಕಾಂಗ್ರೆಸ್ನ JDSನ ಮಂತ್ರ. ಇವತ್ತು ಕಾಂಗ್ರೆಸ್ ಪಕ್ಷ ತಾವೆಲ್ಲ ನೋಡ್ತಾ ಇದ್ದೀರಿ, ಯಾವ ರೀತಿಯಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟು ತ್ಯಾಗ ಬಲಿದಾನ ಮಾಡಿ ಇವತ್ತು ನವಭಾರತ ನಿರ್ಮಾಣ ಮಾಡಿದಂಥ ಶ್ರೇಯಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ. ಇವತ್ತು ಈ ದೇಶಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ಇವತ್ತು ಮಹಾತ್ಮ ಗಾಂಧೀಜಿಯವರು, ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು ಬಲಿದಾನ ಕೊಟ್ಟರು. ಈ ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಗಳ ಒಂದು ಇವತ್ತು ಬದುಕನ್ನು ಕಟ್ಟಿಕೊಟ್ಟಂಥದ್ದು ಅದು ಕಾಂಗ್ರೆಸ್ ಪಕ್ಷಕ್ಕೆ ಆ ಶ್ರೇಯಸ್ಸು ಸಲ್ತದೆ. ಇವತ್ತು ನಾವು ಇಡೀ ಜಗತ್ತಿನಲ್ಲಿ ಮೆರೆಯುವಂತೆ ಮಾಡಿದಂಥ ಶ್ರೇಯಸ್ಸು ಜಾತ್ಯತೀತ ಪಕ್ಷಗಳಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ ಅಂತಲೇ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ನಾವೆಲ್ಲರೂ ಜಾತ್ಯತೀತ ಪಕ್ಷದ ಇವತ್ತು ಕಾರ್ಯಕರ್ತರು, ಕಾಂಗ್ರೆಸ್ JDSನ ಕಾರ್ಯಕರ್ತರು ಅಂತೇಳಿ ಹೇಳಿ ಎದೆ ತಟ್ಟಿ ನೀವೆಲ್ಲ ಹಿಮ್ಮೆಯನ್ನು ಹೇಳ್ಕೊಳ್ಬೇಕು ಅನ್ನೋಂಥ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನೀವೆಲ್ಲ ಕೇಳ್ತಾರೆ, ಅದಕ್ಕೆ ನಮ್ಮ ಕಾರ್ಯಕರ್ತರು ಬಹಳ ಇವತ್ತು ಜಾಗೃತರಾಗಿ ಕೆಲಸ ಮಾಡಬೇಕಾಗಿದೆ. ಅವ್ರೇನು ಸುಳ್ಳು ಹೇಳ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ, ವಂಚನೆ ಮಾಡ್ತಾ ಇದ್ದಾರೆ, ಅವರಿಗೆ ಪ್ರತಿಯಾಗಿ ಏನು ಸತ್ಯ ಇದೆ ಅದನ್ನು ಬಿಂಬಿಸುವಂತ ಒಂದು ಕೆಲಸ ಮಾಡಬೇಕು. ಬಡತನ ನಿರ್ಮೂಲನೆ ಮಾಡಿದಂಥದ್ದು, ಕೈಗಾರಿಕೆಗಳು ಸ್ಥಾಪನೆ ಮಾಡಿದಂಥದ್ದು, ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ, ಕೃಷಿ ಕ್ಷೇತ್ರದಲ್ಲಿ ಹಸಿರು ಕ್ರಾಂತಿ ಮಾಡಿದಂಥದ್ದು, ಇವತ್ತು ಏನು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದಂಥದ್ದು, ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡಿದಂಥದ್ದು, ಪ್ರತಿಯೊಬ್ಬರಲ್ಲಿ ಇವತ್ತು ಸಂಪರ್ಕ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿ ಇಡೀ ದೇಶದಲ್ಲಿ ಏನು ರಾಜೀವ್ ಗಾಂಧಿಯವರು ಯಾವ ರೀತಿಯಲ್ಲಿ ಪ್ರಧಾನಮಂತ್ರಿ ಆಗಿದಂತಹ ಸಂದರ್ಭದಲ್ಲಿ 21ನೇ ಶತಮಾನಕ್ಕೆ ರಾಷ್ಟ್ರ ಹೋಗಬೇಕು ಅಂತ ಹೇಳಿ ಆಪ್ಟಿಕಲ್ ಫೈಬರ್ ಕೇಬಲ್ ಹಾಕಿ ಎಲ್ಲರಿಗೂ ಟೆಲಿಫೋನ್ ಕನೆಕ್ಷನ್ ಕೊಟ್ಟಿದ್ದಕ್ಕಾಗಿ 130 ಕೋಟಿ ಜನರಲ್ಲಿ 110 ಕೋಟಿ ಜನರ ಹತ್ರ ಇವತ್ತು ಮೊಬೈಲ್ ಇದೆ. ಅದರ ಶ್ರೇಯಸ್ಸು ಯಾರಿಗಾದರೂ ಸಲ್ಲರೆ ಅದು ರಾಜೀವ್ ಗಾಂಧಿ ಅವರಿಗೆ ಸಲ್ತದೆ ಅಂತ ಅವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಅದೇ ರೀತಿಯಲ್ಲಿ ಇವತ್ತು ಯಾವ ರೀತಿಯಲ್ಲಿ ಇಸ್ರೋ ಸಂಸ್ಥೆ ಸಂಸ್ಥಾಪನೆ ಮಾಡಿ ರಾಕೆಟ್ಗಳನ್ನು ಹಾರಿಸಿ ಚಂದ್ರಯಾನ ಮಾಡಿ ಅನೇಕ ಚಾನೆಲ್ಗಳು ನೀವೆಲ್ಲ ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದರ ಶ್ರೇಯಸ್ಸು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ. ಇವತ್ತು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಇವತ್ತು ಸೋನಿಯಾ ಗಾಂಧಿ ಅವರಿಗೆ ಸಲ್ತದೆ. ಆತ್ಮೀಯ ಬಂಧುಗಳೇ, ಇವತ್ತು ಅನೇಕ ಕ್ರಾಂತಿಕಾರಕ ಕಾರ್ಯಕ್ರಮಗಳು ಕೊಟ್ಟಿದ್ದಾವೆ. ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅನೇಕ ಭಾಗ್ಯಗಳು, ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಮೈತ್ರಿ, ಮನಸ್ವಿನಿ, ರೈತರ ಸಾಲ ಮನ್ನಾ 3 ಲಕ್ಷ ರೂಪಾಯಿವರೆಗೆ ಸಾಲ ಮನ್ನಾ ಮಾಡಿದಂಥದ್ದು, ಕೃಷಿ ಭಾಗ್ಯ ಕೊಡಿದಂಥದ್ದು, ಶಾದಿ ಭಾಗ್ಯ ಕೊಡಿದಂಥದ್ದು, ಅನೇಕ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ನಾವು ಮಾಡಿದ್ದೇವೆ. ಈಗ ಅದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರು ರೈತರಿಗಾಗಿ ಈ ಒಂದು ಮಣ್ಣಿನ ಮಗನ ಪ್ರಖ್ಯಾತಿ ಪಡೆದು ಇವತ್ತು ರೈತರ 46,000 ಕೋಟಿ